ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಬಂದಿದೆ. ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವನ್ನು ಕೂಡ ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದಲೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾಯಿದೆ, ಬೇರೆ ಇಷ್ಟು ದಿನ ಆಗ್ತಿರೋಂಥ ಪೈಕಿ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ, ಬಟ್ ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ. 60 ರೂಪಾಯಿ ಇದ್ದಿದ್ದ ಗ್ಯಾಸ್ ಸಿಲಿಂಡ್ರು ಇವತ್ತು 115 ರೂಪಾಯಿ ಆಗಿದೆ. ಇನ್ನು ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾಯಿದೆ. ಇದಕ್ಕೆ ನಾವು ಭಾಳ ಮುಂದಾಲೋಚನೆ ಇಟ್ಕೊಂಡು ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನಡಿಗೆ ಮಾಡಿದಾಗ, ಯಾತ್ರೆ ಮಾಡಿದಾಗ, ನಮ್ಮ ಚುನಾವಣಾ ಸಂದರ್ಭದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂಥೇಳಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಅವರ ಬದುಕಿನಲ್ಲಿ ನಾವು ಕೂಡ ಪಾಲ್ಗೊಂಡಾಗಿ ಅವರಿಗೆ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂಥೇಳಿ ಈ ಬಹು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು